ನೀವು ಮತ್ತೆ ಸ್ನಾನ ಮಾಡಬೇಕು ಮತ್ತೆ ಮಡಿ ಇರಲೇಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲ ಬಿಟ್ಬಿಡಿ. ಏಂತಕ್ಕದು ಅದರಿಂದ ಬೆನಿಫಿಟ್ ಇದೆ ಆಗಂತ ಅದು ಮ್ಯಾಂಡೇಟರಿ ಅಲ್ಲ. ನೀವು ಹೇಗೆ ಬೇಕಾದರೂ ಯಾವಾಗ ಬೇಕಾದರೂ ನೀವು ಪ್ರಾಣಾಯಾಮಗಳನ್ನ ಮಾಡ್ಬೋದು. ಬಟ್ ಮಾಡೋ ಪ್ರಾಣಾಯಾಮ ಎಲ್ಲವೂ ಕೂಡ ಸುಮಾರು 10-15 ನಿಮಿಷ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಕೇವಲ ನೀವು 2 ನಿಮಿಷ ಮಾಡೋದು 3 ನಿಮಿಷ ಮಾಡಿದ್ರೆ 1-2 ಸ್ಪೂನ್ ನೀರು ಕುಡ್ದಂಗೆ ದಾಹ ಹೋಗ್ತಾನೆ ಇಲ್ಲ ಅಂದರೆ ಆ ಪ್ರಾಣಾಯಾಮದ ಬೆನಿಫಿಟ್ ನಿಮ್ಗೆ ಆಗೋದು ಇಲ್ಲ. ಪೀಸ್ಫುಲ್ನೆಸ್ಸು ಅಥವಾ ನಿಮ್ಮ ಲೈಫಲ್ಲಿ ಚೇಂಜಸ್ಸು ಏನೂ ಕಾಣಿಸ್ತಿರಲ್ಲ. ಕೇವಲ ಕಾರಣ ನೀವು 2-3 ಮಿನಿಟ್ಸ್ ಮಾಡೋದ್ರಿಂದ. ಅದರಲ್ಲೂ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಕ್ಕು ಮತ್ತು ಜಾಸ್ತಿ ಎನರ್ಜಿ ಫ್ಲೋ ಮಾಡೋದು ಮತ್ತೊಂದು ಭ್ರಾಮರಿ. ಭ್ರಾಮರಿ ಅಂದರೆ ದುಂಬಿ ರೀತಿ ಸೌಂಡ್ ಮಾಡೋದು. ಇದನ್ನ ನೀವು ಅಡುಗೆ ಮಾಡ್ತಾ, ಗಾಡಿ ಓಡಿಸ್ತಾ ಅಥವಾ ಮಲ್ಕೊಂಡು ಟಿವಿ ನೋಡ್ತಾ ಹೇಗಾದರೂ ಮಾಡಿ. ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಇರಬೇಕು ಅನ್ನೋದನ್ನು ಬಿಟ್ಬಿಡಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ಟಾರ್ಟಪ್ ಮಾಡಿ. ಆಮೇಲೆ ನಿಮಗೆ ಅನುಭವಕ್ಕೆ ಬರುತ್ತೆ, ಆಗ ನೀವು ಮಾಡ್ತೀರಾ. ಇದು ಸಿಂಪಲ್ ಆಗಿ ಮಾಡುವಂಥದ್ದು. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರು ಬಿಡ್ತಾ ಮಕಾರ ಹೇಳೋದು. ಈ ರೀತಿ ಜಾಸ್ತಿ ವೈಬ್ರೇಟ್ ಆಗೋ ರೀತಿ ತಲೆ ಒಳಗಡೆ ನೀವು ಮಾಡೋದು. ಆಗ ಪಿಟ್ಯುಟರಿ ಗ್ಲ್ಯಾಂಡ್ ವೈಬ್ರೇಟ್ ಆಗುತ್ತೆ. ಸೊ ಎನರ್ಜಿ ಫ್ಲೋಯಿಂಗ್ ಶುರು ಆಗುತ್ತೆ. ಆದಷ್ಟು ಎಷ್ಟು ಜೋರಾಗುತ್ತೋ ಹೇಳ್ಬೋದು. ಸುತ್ತಮುತ್ತ ನೀವು ಅನುಕೂಲ ನೋಡಿಕೊಂಡು